ಎಲ್ಲರಿಗೂ ನಮಸ್ಕಾರ. ಕಾವ್ಯರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಸಣ್ಣ ಕಥೆಗಳು ಎನ್ನುವ ಕಥಾ ಸಂಕಲನದಿಂದ ಆಯ್ದುಕೊಂಡಿರುವ ಮೊಸರಿನ ಮಂಗಮ್ಮ ಎನ್ನುವ ಕಥೆಯನ್ನು ಕುರಿತು ಹೇಳುತ್ತೇನೆ. ಮಾಸ್ತಿಯವರ ಕಥೆಗಳ ಪ್ರಧಾನ ನೆಲೆ ಇರುವುದು ಉದಾರವಾದ ದೃಷ್ಟಿಕೋನದ ಬ್ರಾಹ್ಮಣ ವಸ್ತುಗಳಲ್ಲಿ. ಮಾಸ್ತಿಯವರ ಪ್ರಾತಿನಿಧಿಕ ಕಥೆಗಳೂ ಸಹ ಈ ವರ್ಗಕ್ಕೆ ಸೇರಿವೆ. ಮೊಸರಿನ ಮಂಗಮ್ಮ ಎಂಬ ಕತೆ ಕೆಳವರ್ಗಕ್ಕೆ ಸೇರಿದ ಅತ್ತೆ ಸೊಸೆಯರ ನಡುವೆ, ಮಗ ತಾಯಿಯ ನಡುವೆ ನಡೆಯುವ ಘರ್ಷಣೆ ಈ ಕಥೆಯ ವಸ್ತು. ಈ ಕಥೆಯ ನಿರೂಪಣಾ ಕ್ರಮವೇ ಈ ವಸ್ತುವನ್ನು ನಿರ್ವಹಿಸುವುದರ ಉದ್ದೇಶವನ್ನು ಸ್ಪಷ್ಟವಾಗಿಸುತ್ತದೆ. ಮುಚ್ಚುಮರೆಯಿಲ್ಲದೆ ಸರಳವಾದ ಹಳ್ಳಿಗಾಡು ಜನರ ಬದುಕಿನಲ್ಲೂ ಹೀಗಾಗುತ್ತದಲ್ಲ, ಜೀವನ ನಾಟಕ ನಿರಂತರವಾದುದು ಎಂಬುದು. ಮೊಸರಿನ ಮಂಗಮ್ಮ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳೆಂದರೆ ಅದು ಮಂಗಮ್ಮ, ಮಂಗಮ್ಮನ ಮಗ ಮತ್ತು ಮೊಮ್ಮಗ, ಮಂಗಮ್ಮಳ ಸೊಸೆ ನಂಜಮ್ಮ, ಇಲ್ಲಿ ನಿರೂಪಕಿ ತಂಗಮ್ಮ, ತಂಗಮ್ಮಳ ಗಂಡ ಮತ್ತು ಮಗ, ಶೋಕಿವಾಲ ರಂಗಪ್ಪ ಮತ್ತು ಕಾಲೇಜಿನ ಹುಡುಗ. ಮಂಗಮ್ಮನ ಊರು ಅವಲೂರು ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ. ಅವಳ ಊರಿನಿಂದ ಬೆಂಗಳೂರಿಗೆ ಬಂದು ಮೊಸರನ್ನು ಮಾರುತ್ತಿದ್ದಳು. ಹಾಗೆ ಈ ಒಂದು ನಿರೂಪಕಿಯ ಮನೆಗೂ ಕೂಡ ಮೊಸರನ್ನು ತೆಗೆದುಕೊಂಡು ಬಂದು ಕೊಡ್ತಾ ಇದ್ಲು. ಯಾವ ರೀತಿ ಅಂದರೆ, ಬೇಕಾದಾಗ ಮೊಸರನ್ನು ಕೊಂಡು ಆ ಮೊಸರಿನ ಹಣವನ್ನು ಆವತ್ತೇ ಕೊಡೋದು, ಇಲ್ಲಾಂದರೆ ಮಾರನೇ ದಿನ ಕೊಡೋದು, ಈ ಥರ ವ್ಯವಹಾರವನ್ನು ಮಾಡ್ತಾಯಿದ್ರು. ಮಂಗಮ್ಮ ಮೊಸರನ್ನು ಮಾರೋದಕ್ಕಿಂತ ಮುಂಚೆ ಮತ್ತು ಮಾರಿದಾದ ಮೇಲೆ ಊರಿಗೆ ಹೋಗಬೇಕಾದ್ರೆ ಈ ನಿರೂಪಕಿ ಮನೆ ಮುಂದ್ಗಡೆಯಿಂದನೇ ಹೋಗಬೇಕಾಗಿತ್ತು. ಒಂದೊಂದು ಸಲ ಮಂಗಮ್ಮ ತನ್ನ ಮೊಸರನ್ನೆಲ್ಲ ಮಾರಿ ಆದಮೇಲೆ ಹೋಗುತ್ತಾ ಒಂದು ಸಲ ಇವ್ರ ಮನೆ ಹತ್ರ ಬಂದು ಇವ್ರ ಮನೆ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದು ಇವರನ್ನೆಲ್ಲ ಮಾತಾಡಿಸ್ಕೊಂಡು ಎಲೆನೋ ಅಡಿಕೆನೋ ಬಾಯಲ್ಲಿ ಹಾಕ್ಕೊಂಡು ಬೇಕಾದರೆ ಎಲೆನೋ ಅಡಿಕೆನೋ ಕೇಳಿ ತಕ್ಕೊಂಡು ಆಮೇಲೆ ಊರಿಗೆ ಹೋಗ್ತಾ ಇದ್ಲು. ಇಂಥ ಸಂದರ್ಭದಲ್ಲಿ ಅವಳಿಗೇನಾದರೂ ಕೆಲವೊಂದಿಷ್ಟು ಬಿಡುವಿದ್ರೆ ಅವಳು ತನ್ನ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ಲು. ಮತ್ತು ಇವರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ಲು. ಇವ್ರಿಗೆ ಹೇಳೋದಕ್ಕೆ ಏನಿರುತ್ತೆ, ಬೆಕ್ಕು ಬಂದು ಹಾಲು ಕುಡ್ದೋಯ್ತು, ಇಲ್ಲಾಂದರೆ ಇಲಿ ಬಂದು ಕುಂಬಳಕಾಯಿ ತಿಂದಿತ್ತು ಅಂತಲೂ ಏನಾದರೂ ಒಂದನ್ನು ಹೇಳ್ತಾ ಇದ್ರು. ಆವಾಗ ಈ ಮಂಗಮ್ಮ ಏನು ಮಾಡ್ತಿದ್ಲಂದರೆ ತನ್ನ ಅನುಭವದ ತತ್ವವನ್ನು ಹೇಳ್ತಿದ್ಲು. ಈ ಪ್ರಪಂಚನ ಸರಿಯಾಗಿ ನಡೆಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ಲು. ಒಟ್ಟಿನಲ್ಲಿ ಮಂಗಮ್ಮ ನಿರೂಪಕರಿಗೆ ಬೇಕಾದ ವ್ಯಕ್ತಿಯಾಗಿದ್ದರು. ಈಗ ನಿರೂಪಕರು ಸುಮಾರು 1 ತಿಂಗಳ ಹಿಂದೆ ಮಂಗಮ್ಮ ಇವ್ರ ಮನೆಗೆ ಬಂದಾಗ ಮೊಸರು ತಗೊತೀರಾ ಅಂತ ಕೇಳ್ತಾಳೆ. ಆವಾಗ ಅಲ್ಲಿರುವಂಥ ಒಂದು ತಂಗಮ್ಮನ ಮಗ ಬಂದು ತಗೋತಾರೆ ಬನ್ನಿ ಅಂತ ಕರೀತಾನೆ. ಆವಾಗ ಆ ಮಗ ನನಗೆ ಮೊಸರು ಕೊಡು ಅಂತ ಹೇಳಿಬಿಟ್ಟು ಕೈ ಚಾಚ್ತಾನೆ. ಆವಾಗ ಅವಳ ಅಮ್ಮ ಬಂದುಬಿಟ್ಟು ಮೊಸರನ್ನ ತಗೊಳ್ಳೋದಕ್ಕೆ ಬರ್ತಾಳೆ. ಆಗ ಮಂಗಮ್ಮ ಏನು ಹೇಳ್ತಾಳಂದರೆ, ಬಂಗಾರದಂಥ ಮಗ ಕಣವ, ನಿನ್ನ ಥರನೇ ಐತೆ ಎಲ್ಲ ಗುಣಗಳು ಅಂತ ಹೇಳ್ತಾಳೆ. ಆವಾಗ ಮತ್ತೆ ಈ ಮಂಗಮ್ಮ ಏನು ಹೇಳ್ತಾಳೆ ಅಂದರೆ, ಹುಡುಗರು ಬೆಳೆಯೋ ತನಕ ಮಾತ್ರ, ಬೆಳೆದ ಮೇಲೆ ಯಾವಳೋ ಬರ್ತಾಳೆ, ಅದಾದಮೇಲೆ ಅಮ್ಮ ಇದ್ದಾಳೋ ಸತ್ತಿದ್ದಾಳೋ ಅಂತ ಕೂಡ ಕೇಳಲ್ಲ ಅಂತ ಹೇಳ್ತಾಳೆ. ಆಗ ಈ ನಿರೂಪಕಿ ಕೇಳ್ತಾರೆ, ಏನಾಯಿತು ಮಂಗಮ್ಮ, ಏನಾದರೂ ಆಯಿತಾ ಅಂತ ಕೇಳ್ತಾಳೆ. ಆವಾಗ ಈ ಒಂದು ವಿಚಾರ ಮಂಗಮ್ಮ ಏನು ಹೇಳ್ತಾಳೆ ಅಂದರೆ, ತಾನು ಹೀಗೆ ತನ್ನ ಮನೇಲಿ ಇರಬೇಕಾದ್ರೆ ಆ ಒಂದು ತನ್ನ ಮಗನ ಹೆಂಡತಿ ತನ್ನ ಮೊಮ್ಮಗನಿಗೆ ಹೊಡಿತಾ ಇರ್ತಾಳೆ. ಏನಕ್ಕೆ ಹೊಡಿತಿದೀಯಾ, ಹೊಡಿಬೇಡ ಅಂತ ಹೇಳಿ ಇವಳು ಹೋಗ್ತಾಳೆ. ಆವಾಗ ಇವಳು ಮಂಗಮ್ಮನ ಸೊಸೆ ಏನು ಮಾಡ್ತಾಳೆ ಅಂದರೆ ಮಂಗಮ್ಮಳಿಗೂ ಕೂಡ ಬೈತಾಳೆ. ಆಗ ಮಂಗಮ್ಮ ಏನು ಮಾಡ್ತಾಳೆ ಅಂದರೆ, ನನ್ನ ಮಗ ಬರಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಮಂಗಮ್ಮ ತನ್ನ ಮಗ ಬಂದಾಗ ಹೇಳಬೇಕು ಅಂತ ಹೋದಾಗ ಮಂಗಮ್ಮನ ಮಗ ಏನಂದರೆ ತನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾನೆ. ಮಂಗಮ್ಮನ್ನ ಸಪೋರ್ಟ್ ಮಾಡಲ್ಲ ಅವನು ಅವಳ ಮಗ, ತಾಯಿ ಆದವಳಿಗೆ ತನ್ನ ಮಗನಿಗೆ ಹೊಡೆದು ಬುದ್ಧಿ ಕಲಿಸೋಂಥ ಒಂದು ಅಧಿಕಾರ ಇರುತ್ತೆ. ನೀನು ನನಗೆ ಏನು ಬೇಕಾದರೂ ಶಿಕ್ಷಿಸು ಅಂತ ಹೇಳ್ತಾಳೆ. ಆಗ ಒಂದು ಕೋಪದಲ್ಲಿ ಈ ಮಂಗಮ್ಮ ಏನು ಮಾಡ್ತಾಳೆ ಅಂದರೆ, ನೀನು ಹೆಂಡತಿ ಪರಾನೇ ಮಾತಾಡ್ತೀಯಾ, ಒಂದು ವೇಳೆ ಅವಳು ಏನಾದರೂ ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸು ಅಂದರೆ ನೀನು ಕಳಿಸ್ಬಿಡ್ತೀಯ ಅಂತ ಕೇಳ್ತಾಳೆ. ಆವಾಗ ಮಂಗಮ್ಮನ ಮಗ ಏನು ಹೇಳ್ತಾನಂದರೆ, ಒಂದು ವೇಳೆ ಈ ಮನೆಯಲ್ಲಿ ನಿನ್ನ ಹೆಂಡತಿ ಇರಬೇಕು ಇಲ್ಲ ನಾನು ಇರಬೇಕು ಅಂತ ನೀವು ಕೇಳ್ಕೊಂಡ್ರೆ ಅವಳಿಗೆ ಯಾರು ದಿಕ್ಕಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಇವಳು ಮಂಗಮ್ಮ ಏನು ಮಾಡ್ತಾಳೆ ಅಂದರೆ, ಹಾಗಾದರೆ ನನಗೆ ಯಾರು ದಿಕ್ಕಿದ್ದಾರೆ ಅಂತ. ಆವಾಗ ಮಂಗಮ್ಮನ ಮಗ ಏನು ಹೇಳ್ತಾನೆಂದರೆ, ನಿಮ್ಗೆ ದನ ಕರುನಾದರೂ ಐತೆ, ಅವಳಿಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವಳು ಏನು ಮಾಡ್ತಾಳೆ ಅಂದರೆ ಸಿಟ್ಟಲ್ಲಿ, ಹಾಗಾದರೆ ಇವತ್ತಿಂದ ನಾನು ಬೇರೆ ಮನೆ ಮಾಡ್ಕೊಂಡಿರ್ತೀನಿ, ಅಂದರೆ ಮನೇನ ಭಾಗ ಮಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಲ್ಲಿ ನಡೆದಿರುವಂಥ ವಿಷಯನ ಇಲ್ಲಿ ನಿರೂಪಕರಿಗೆ ಹೇಳ್ತಿರ್ತಾಳೆ. ಆವಾಗ ನಿರೂಪಕಿ ಏನು ಹೇಳ್ತಾಳೆ ಅಂದರೆ, ಪರವಾಗಿಲ್ಲ, ಅದನ್ನೆಲ್ಲ ಬೇಜಾರು ಮಾಡ್ಕೋಬೇಡ, ಮನೆಗೆ ಹೋಗೋಷ್ಟರಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ, ದಿನಾಲು ಹೋಗೋ ಥರ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಕೂತ್ಕೊಂಬಿಡು, ಅದೆಲ್ಲ ಮರ್ತೋಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಅವಳು ಊರಿನ ಕಡೆ ನಡೀತಾ ಇರ್ತಾಳೆ.
ಹಾಗೆ ಮಾರನೇ ದಿನ ಮಂಗಮ್ಮ ಬಂದಾಗ ಹಿಂದಿನ ದಿನದಷ್ಟು ವ್ಯಸನ ಅವಳಲ್ಲಿ ಇರಲಿಲ್ಲ. ಏನಕ್ಕೆಂದರೆ ಅವಳು ನಿರೂಪಕಿ ಕೇಳ್ತಾರೆ, ನಿಮ್ಮ ಜಗಳ ಸಮಾಧಾನ ಆಯಿತೋ ಇಲ್ಲೋ ಮಂಗಮ್ಮ ಅಂತ. ಆವಾಗ ಇವಳು ಮಂಗಮ್ಮ ಏನು ಹೇಳ್ತಾಳೆ ಅಂದರೆ, ಸಮಾಧಾನ ಆಗಕ್ಕೆ ಬಿಟ್ಟಾಳ ಅವಳು? ಇಲ್ಲ. ಏನಂದರೆ ಈ ಮಂಗಮ್ಮ ಅವಳು ಮನೆಗೆ ಹೋಗೋಷ್ಟರಲ್ಲಿ ಒಂದು ಗುಡ್ದಾಗ ರಾಗಿ, ಒಂದ್ರಾಗ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸಿನ್ಕಾಯಿ ಎಲ್ಲನೂ ತಗೊಂಡು ಒಂದು ಬೇರೆ ಕಡೆ ಇಟ್ಟಿರ್ತಾಳೆ. ಮಂಗಮ್ಮನೆ ಹೋಗ್ಬಿಟ್ಟು ಅವಳಿಗೆ ಬೇಕಾಗಿರೋ ಅಡುಗೆನ ಮಾಡ್ಕೊಂಡ್ಬಿಟ್ಟು ತಿಂದು ಬರ್ತಾಳೆ. ಮೊಸರು ಮಾರಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಮೊಮ್ಮಗನಿಗೆ ನಾನು ಒಂಚೂರು ಮೊಸರನ್ನ ಕೊಟ್ಬಿಟ್ಟು ಬರ್ತಾಯಿದ್ದೆ. ಆದರೆ ಇವತ್ತು ಆ ಹುಡುಗನೂ ಇಲ್ಲ, ಅವಳು ಅವನ್ನೆಲ್ಲವೂ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಎರಡು ಮಾತಾಡಿಬಿಟ್ಟು ನಿರೂಪಕಿ ಮಂಗಮ್ಮನ ಕಳಿಸ್ಕೊಡ್ತಾಳೆ. ಆಮೇಲೆ ಒಂದೆರಡು ದಿನ ಆದಮೇಲೆ ಮಂಗಮ್ಮ ಸಹಜವಾಗಿ ಬಂದು ಈ ನಿರೂಪಕಿಗೆ ಏನು ಕೇಳ್ತಾರಂದರೆ, ನೀವು ಮಕ್ಮಲ್ ಬಟ್ಟೆನ ಹೊಲಿಸ್ಕೊತೀರಲ್ಲ, ಅದಕ್ಕೆ ಎಷ್ಟಾಗ್ಬೋದು ಖರ್ಚು ಅಂತ ಕೇಳ್ತಾರೆ. ಅವಳು ಒಂದು 7 ರಿಂದ 8 ರೂಪಾಯಿ ಆಗ್ಬೋದು ಮಂಗಮ್ಮ ಅಂತ ಹೇಳ್ತಾಳೆ. ಆವಾಗ ಈ ಮಂಗಮ್ಮ ಏನು ಮಾಡ್ತಾಳೆ ಅಂದರೆ, ಅವತ್ತೇ ದರ್ಜಿ ಅಂಗಡಿಗೆ ಹೋಗ್ಬಿಟ್ಟು ಮಕ್ಮಲ್ ಬಟ್ಟೆನ ವ್ಯಾಪಾರ ಮಾಡಿ ಅದನ್ನು ಹೊಲಿಯೋದಕ್ಕೆ ಹಾಕ್ಬಿಟ್ಟು ಮಾರನೇ ದಿವಸನೇ ಊರಿಗೆ ಆ ಮಕ್ಮಲ್ ಬಟ್ಟೆಯಿಂದ ಮಾಡಿರುವಂತಹ ಜಾಕೆಟ್ನ ಹಾಕ್ಕೊಂಡ್ಬಿಟ್ಟು ಬರ್ತಾಳೆ. ಹೀಗೆ ಬರಬೇಕಾದ್ರೆ ಬಸ್ಸಲ್ಲೋ ದಾರಿಯಲ್ಲೋ ಯಾರೋ ಒಬ್ಬರು ಬೆಂಗಳೂರಲ್ಲಿ ಓದ್ತಾ ಇರುವಂಥ ಒಬ್ಬ ಹುಡುಗ, ಅವನೇನೆಂದರೆ ಲೈಕ್ ನಾರ್ಮಲಾಗಿ ಸೂಟು ಟೈ ಕಾಲರ್ ಇರುವಂಥ ಒಂದು ನಾಜೂಕಾಗಿರುವಂಥ ಮನುಷ್ಯ. ಅವನೇನು ಮಾಡ್ತಾಳೆ ಅಂದರೆ, ಈ ಒಂದು ಮಂಗಮ್ಮನಿಗೆ ಏನವ ಪೂರ ಮಕ್ಮಲ್ ಜಾಕೆಟ್ ಹಾಕ್ಬಿಟ್ಟಿಯಾ ಅಂತ ಹೇಳ್ತಾನೆ. ಆವಾಗ ಈ ಮಂಗಮ್ಮನಿಗೆ ಸಿಟ್ಟು ಬರುತ್ತೆ, ಇವನು ವ್ಯಂಗ್ಯವಾಗಿ ಮಾತಾಡ್ತಿದ್ದಾನೆ, ನನ್ನನ್ನು ನೋಡ್ಕೊಂಬಿಟ್ಟು ಅಂತ ಹೇಳ್ಬಿಟ್ಟು ಅವರಿಬ್ಬರ ನಡುವೆ ಮಾತುಕತೆ ನಡೆಯುತ್ತೆ. ಆವಾಗ ಅಲ್ಲಿರುವಂಥ ಸುತ್ತ ಒಂದು 4 ಜನ ನಕ್ಬಿಡ್ತಾರೆ. ಮಾರನೇ ದಿನ ಒಂದು ಮಂಗಮ್ಮನ ಸೊಸೆ ಏನು ಮಾಡ್ತಾಳಂದರೆ, ಮಂಗಮ್ಮನಿಗೆ ಕೇಳೋ ಹಾಗೆ ಸೊಸೆಗೊಂದು ರವಿಕೆನೂ ಹೊಲಿಸಲ್ಲ, ಅತ್ತೆ ಬೇರೆ ಸಂಸಾರ ಆಗಿಬಿಟ್ಟು ಜಾಕೆಟ್ ಬೇರೆ ಹಾಕೋತಿದ್ದಾಳೆ ಅಂತ ಹೇಳ್ತಾಳೆ. ಇದೇ ರೀತಿ ಒಂದು 2-3 ಸಲ ಮಾತಾಡ್ತಿರ್ತಾಳೆ. ಇದನ್ನು ಕೇಳಿಸ್ಕೊಂಬಿಟ್ಟು ಮಂಗಮ್ಮನಿಗೆ ಸಿಟ್ಟು ಬರುತ್ತೆ. ಯಾಕಂದರೆ ಮಂಗಮ್ಮ ಮದುವೆ ಟೈಮಲ್ಲಿ ಅವಳಿಗೆ ಓಲೆ, ಕಡಗ, ಚಳೆತುಂಬು, ಕಂಟಿ, ಡಾಬು ಇದಿಷ್ಟನ್ನೆಲ್ಲ ಕೊಟ್ಟಿರ್ತಾಳೆ. ಆಗ ಒಂದಿನ ತನ್ನ ಮಗ ಬಂದ ಮೇಲೆ ಈ ಒಂದು ಮಂಗಮ್ಮ ಏನು ಹೇಳ್ತಾಳೆ ಅಂದರೆ, ನಿನ್ನ ಹೆಂಡತಿ ಬಹಳ ಮಾತಾಡ್ತಿದ್ದಾಳೆ, ನಾನೇನು ಜಾಕೆಟ್ ಹಾಕ್ಕೊಂಡ್ರೆ ಅವಳಿಗೇನಂತೆ, ಮದುವೆ ಟೈಮಲ್ಲಿ ನಾನು ಕಡಗ, ಓಲೆ, ಕಂಟಿ, ಡಾಬು ಎಲ್ಲನೂ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಅವಳು. ಅಷ್ಟರಲ್ಲಿ ಆ ಸೊಸೆ ಏನು ಮಾಡ್ತಾಳೆ ಅಂದರೆ, ಎಲ್ಲನೂ ಎತ್ಕೊಂಡ್ಬಿಟ್ಟು ತೊಗೊಂಬಂದು ಮಂಗಮ್ಮನ ಕೈಲಿ ಕೊಡ್ತಾಳೆ, ನೀನೇ ಹಾಕ್ಕೊಂಡು ಓಡಾಡು ಅಂತ ಹೇಳ್ಬಿಟ್ಟು. ಅಷ್ಟಾದರೂ ಅವನ ಮಗ ಏನೂ ಮಾತಾಡಲಿಲ್ಲ. ಈ ಥರ ಬೀದಿಯಲ್ಲಿ ಮಾತಾಡಬಾರ್ದು ಬಾಯಿಗೆ ಬಂದಂಗೆಲ್ಲ ಅಂತ ಏನೂ ಹೇಳಲಿಲ್ಲ. ಆಗಲೂ ಕೂಡ ಅವನು ಸುಮ್ಮನೆ ಇದ್ದ. ಇದಾದ ಕೆಲವು ದಿವಸಗಳ ನಂತರ ಈ ಮಂಗಮ್ಮ ಏನು ಮಾಡ್ತಾಳೆ ಅಂದರೆ, ಮತ್ತೆ ನಿರೂಪಕರ ಮನೆಗೆ ಬರ್ತಾಳೆ. ಆವಾಗ ನಿರೂಪಕರಿಗೆ ಹೇಳ್ತಾಳೆ, ನನ್ನ ಹತ್ರ ಹೊಸಿ ದುಡ್ಡೈತೆ, ಅದನ್ನು ಬ್ಯಾಂಕ್ ಅಂತಾರಲ್ಲ ಅಂಥದ್ರಲ್ಲೇ ಇಟ್ಬಿಡಿ ಅಂತ. ಆವಾಗ ನಿರೂಪಕಿ ಕೇಳ್ತಾರೆ, ಯಾಕೆ, ಏನಾಯಿತು ಅಂತ. ಅಲ್ಲಿ ಒಬ್ಬನು ರಂಗಪ್ಪ ಅಂತ ಇರ್ತಾನೆ. ಅವನು ಜೂಜು ಆಡೋದು ಮತ್ತು ಶೋಕಿ ಮನುಷ್ಯ. ಅವನೇನು ಮಾಡ್ತಾನೆ ಅಂದರೆ, ಈ ಮೊಸರು ಮಂಗಮ್ಮನ ಹತ್ರ ಸಾಲ ಕೇಳ್ತಾನೆ. ನಿನ್ನ ಹತ್ರ ಅಷ್ಟೊಂದು ದುಡ್ಡಿರುತ್ತಲ್ಲ, ಅದನ್ನು ನನಗೆ ಸಾಲವಾಗಿ ಕೊಡು, ನಾನು ನಿನಗೆ ರಾಗಿ ಬೆಳೆದ ಮೇಲೆ ಫಸಲು ಬಂದ ಮೇಲೆ ನಿಮಗೆ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ. ಅವಳು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾಳೆ. ನಿನ್ನ ಮಗ ಸೊಸೆ ಹತ್ರನೂ ಇಲ್ಲ, ಇವಾಗ ನೀನು ಹೊರಗಡೆ ಇದೆಯಾ, ನಿನ್ನ ಖರ್ಚಾದರೂ ಏನಿರುತ್ತೆ, ನೀನು ಅವ್ರ ಜೊತೆ ಇದ್ದಿದ್ರೆ ಅವ್ರಿಗೇನಾದರೂ ಒಡವೆಗಳನ್ನು ಮಾಡಿಸ್ತೀಯ ಅಂತ ಹೇಳ್ಬೋದಿತ್ತು. ಆದರೆ ಇವಾಗ ಅದ್ರ ಬಗ್ಗೆ ಏನೂ ಇಲ್ಲ ಅಂತ ಹೇಳ್ತಾನೆ ಅವನು. ಪಕ್ಕಿ ಸರಿ, ನಮ್ಮ ಯಜಮಾನ್ರಿಗೆ ನಾನು ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾಳೆ. ಮಾರನೇ ದಿನವೂ ಮಂಗಮ್ಮ ಮತ್ತೆ ಬಂದೇ ಕೇಳ್ತಾಳೆ. ಅವಳು ನಾನು ನನ್ನ ಯಜಮಾನ್ರಿಗೆ ಕೇಳಿಲ್ಲ, ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಿರೂಪಕಿ ಸುಮ್ಮನಾಗ್ತಾರೆ. ಒಂದಿನ ಮಂಗಮ್ಮ ಮೊಸರು ಕೊಟ್ಬಿಟ್ಟು ವಾಪಸ್ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಮಿಠಾಯಿಗಳನ್ನು ತೊಗೊಂಡು ಹೋಗ್ತಿರ್ತಾಳೆ. ಆವಾಗ ನಿರೂಪಕರಿಗೆ ಒಂದು ವಿಷಯ ಹೇಳೋಣ ಅಂತ ಬರ್ತಾಳೆ. ಏನಂದರೆ, ನಾನು ಮಿಠಾಯಿ ತೊಗೊಂಡಿದ್ದೆ, ಅದನ್ನು ಕಾಗೆ ತೊಗೊಂಡು ಹೋಗ್ಬಿಡ್ತು ಅಂತ. ಆವಾಗ ಮಿಠಾಯಿ ಯಾರಿಗೆ ತೊಗೊಂಡಿದ್ದೆ ಅಂದರೆ, ನನ್ನ ಮೊಮ್ಮಗನಿಗೆ ತೊಗೊಂಡಿದ್ದೆ, ನಿನ್ನ ಮೊಮ್ಮಗ ನಿನ್ನ ಹತ್ರ ಬರಲ್ವಲ್ಲ ಅಂತ ಕೇಳ್ತಾಳೆ. ಆಗ ಈ ಮಂಗಮ್ಮ ಏನು ಹೇಳ್ತಾಳೆ ಅಂದರೆ, ಅವನು ಚಿಕ್ಕ ಹುಡುಗ, ಅವನು ಅವ್ರ ಅಮ್ಮನ ಕಣ್ ತಪ್ಪಿಸ್ಬಿಟ್ಟು ಹಾಲು ಕುಡಿಯೋಕ್ಕೆ, ಮೊಸರು ತಿನ್ನೋದಕ್ಕೆ, ಏನಾದರೂ ತೊಗೊಂಡೋಗಿದ್ದಾನೆ ತಿನ್ನೋದಕ್ಕೆ ಬರ್ತಾನೆ ಅಂತ ಹೇಳ್ತಾಳೆ. ಅದಾದಮೇಲೆ ಮಾರನೇ ದಿನ ಬಂದಾಗ ಮಂಗಮ್ಮ ಏನು ಹೇಳ್ತಾಳೆ ಅಂದರೆ, ಆ ಮಗು ಅವ್ರ ಮನೆಗೆ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತೈತೆ, ಅವ್ನು ನನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ. ಅಂದರೆ ಮಂಗಮ್ಮನ ಮಗ ಮತ್ತು ಸೊಸೆ ಎಷ್ಟೇ ಗೋಳು ಇಕ್ಕೊಂಡ್ರು, ಎಷ್ಟೇ ಕರೆದ್ರೂ ಕೂಡ ಮಂಗಮ್ಮನ ಮೊಮ್ಮಗ ಏನಂದರೆ ಅವ್ರು ಕರೆದು ಹೋಗೋದಿಲ್ಲ. ಅವನು ಮೊಸರನ್ನ ನಾನು ಮಾರೋದಕ್ಕೆ ಬರಬೇಕಾದ್ರೆ ನೀನೊಬ್ಬನೇ ಆಗ್ತೀಯ ಮಗು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹತ್ರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮಂಗಮ್ಮ ಹೇಳ್ತಾರೆ. ಆಗ ನಿರೂಪಕಿ ಏನು ಕೇಳ್ತಾರಂದರೆ, ಅವ್ರ ಅಮ್ಮ ಏನಾದರೂ ಅವನಿಗೆ ಹೊಡೆದ್ಬಿಟ್ರೆ ಏನು ಕತೆ ಅಂತ. ಆಗ ಮಗ ತನ್ನಿಂದ ದೂರ ಆಗಿದ್ದಾನೆ, ಇವಾಗ ಏನಾದರೂ ಹೊಡೆದ್ರೆ ಬರೋ ಒಂದು ಒಪ್ಪತ್ತೂ ಕೂಡ ಅವ್ನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ.
ಆಗ ಮಾರನೇ ದಿನ ಮಂಗಮ್ಮ ಮೊಸರನ್ನ ಮಾರೋದಕ್ಕೆ ಹೋಗಬೇಕಾದ್ರೆ ಆ ಮಗು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡುತ್ತೆ. ಇದನ್ನೆಲ್ಲ ನೋಡಿಬಿಟ್ಟು ಆ ಒಂದು ಮಂಗಮ್ಮನ ಮಗ ಮತ್ತು ಸೊಸೆ ಆ ತಾಯಿ ಹತ್ರ ಕ್ಷಮೆ ಕೇಳಿಬಿಟ್ಟು ಬನ್ನಿ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಈ ಒಂದು ಮಂಗಮ್ಮನ ಸೊಸೆಗೇನು ಅಂದರೆ, ಇಲ್ಲಿ ಅತ್ತೆ ಬಿಸಿಲೈತೆ, ನೀವೇನಕ್ಕೆ ಹೋಗ್ತೀರಾ, ನೀವು ಕೂತ್ಕೊಂಡ್ಬಿಟ್ಟು ಯಜಮಾನಿಗೆ ಕೆಲಸ ಮಾಡಿ ನಾನು ಮೊಸರನ್ನೆಲ್ಲ ಮಾರ್ಕೊಂಬರ್ತೀನಿ ಅಂತ. ಆಗ ಮಂಗಮ್ಮ ನಿಮಗೆ ಮೊಸರು ಯಾರ್ಯಾರು ಮನೆಗೆ ಕೊಡಬೇಕು ಅನ್ನೋದನ್ನೆಲ್ಲ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾರೆ. ಮಂಗಮ್ಮ ತನ್ನ ಮೊಮ್ಮಗನ ಕೈ ಹಿಡ್ಕೊಂಡ್ಬಿಟ್ಟು ಮಂಗಮ್ಮನ ಸೊಸೆ ತಲೆ ಮೇಲೆ ಗರಡಿಯಲ್ಲಿ ಮೊಸರನ್ನ ಇಟ್ಕೊಂಡ್ಬಿಟ್ಟು ಬರ್ತಾರೆ. ಆಗ ನಿರೂಪಕಿ ಮನೆಗೆ ಬಂದು ಕೂಡ ಕೊಡ್ತಾರೆ. ಆ ಒಂದು ಮಂಗಮ್ಮನ ಸೊಸೆ ನಂಜಮ್ಮ ಮೊಸರನ್ನ ಕೊಟ್ಬಿಟ್ಟು ಹೋಗ್ತಾಳೆ. ಅವಳೇ ದಿನಾಲೂ ಮೊಸರನ್ನ ಕೊಡೋದಕ್ಕೆ ಬರ್ತಿರ್ತಾಳೆ. ಆಗ ನಿರೂಪಕರಿಗೆ ಕುತೂಹಲ. ಅವ್ರು ಕೇಳ್ತಾರೆ, ನಿನ್ನ ಅತ್ತೆನ ಮನೆಯಿಂದ ಹೊರಗಡೆ ಹಾಕ್ಬೋದಾ, ಇದು ಸರಿನಾ, ನೀನೆಲ್ಲ ತಿಳಿದವ್ರ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಿರೂಪಕಿ ನಂಜಮ್ಮನ ಕೇಳ್ತಾರೆ. ಆಗ ನಂಜಮ್ಮ ಏನು ಹೇಳ್ತಾರೆ ಅಂದರೆ, ನನ್ನ ಮಗನ ನಾನೇ ಕಳಿಸಿರೋದು ಅಲ್ಲಿ, ನಾನು ಕರೆಯೋವರೆಗೂ ಬರಬೇಡ ಅಂತ. ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗಲ್ಲ, ಅವರು ಎಲ್ಲರೂ ಒಟ್ಟಾಗಿದ್ರೇ ಒಗ್ಗಟ್ಟು ಅಂತ ಹೇಳ್ಬಿಟ್ಟು ಅವಳು ಆವಾಗ ಹೇಳ್ತಾಳೆ ಅದನ್ನು. ಇಷ್ಟು ಈ ಕಥೆ ಒಂದು ಸ್ವಾರಸ್ಯ ಆಗಿತ್ತು. ಹಾಗೆ ಈ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಬಹುತೇಕ ಮನೆಗಳಲ್ಲಿ ಅತ್ತೆ ಸೊಸೆಯರ ಜಗಳಕ್ಕೆ ಕಾರಣವಾಗುವ ಮಗನ ಮೇಲೆ ತಾಯಿಯ ಅತಿಯಾದ ಪೊಸೆಸಿವ್ನೆಸ್ ಹಾಗೂ ಅದನ್ನು ಪ್ರೀತಿ ಎಂದು ಭಾವಿಸುವ ದುರಂತವಿದೆ. ತನ್ನ ದರ್ಪ ಹಾಗೂ ಯಜಮಾನಿಕೆಗೆ ಆದ ಅತಿಕ್ರಮಣವನ್ನು ಸಹಿಸಲಾಗದೆ ಅದನ್ನು ತನ್ನ ಹೆಂಡತಿಯಾಗಿರುವ ಮಗನ ಸಹಜವಾದ ಮೋಹವನ್ನು ಟೀಕಿಸುವುದರಲ್ಲಿ ನಿವಾರಿಸಿಕೊಳ್ಳ ಬಯಸುವ ತಾಯಿಯ ಚಿತ್ರಣ ಸಿಕ್ಕುತ್ತದೆ. ಮಾಸ್ತಿಯವರ ಕಥೆಗಳಲ್ಲಿ ಕಥೆಗಾರ ಎಷ್ಟೋ ಕಡೆ ತಾನು ಕಥೆಯ ಭಾಗವಾಗಿ ಕಥೆಯ ಓಟಕ್ಕೆ ಪೂರಕವಾಗಿ ಬರುತ್ತಾನೆ. ಅಲ್ಲಿ ಕಥೆ ಕಟ್ಟುವ ಕ್ರಿಯೆಗಿಂತ ಕಥೆ ಹೇಳುವ ಕ್ರಿಯೆ ಹೆಚ್ಚು. ಕಥೆಯ ಪಾತ್ರಗಳ ಸಹಜ ಸ್ವಭಾವದ ಅನಾವರಣಕ್ಕೆ ಅನುಕೂಲ ಒದಗಿಸಿಕೊಡುವ ಕೆಲಸವನ್ನಷ್ಟೇ ಕಥೆಗಾರ ಮಾಡುತ್ತಾನೆ. ಪಾತ್ರಗಳ ದನಿಯಾಗುತ್ತಾನೆ. ಪಾತ್ರಗಳ ಒಳತೋಟೆಯನ್ನು ಬಿಡಿಸುವಾಗ ಯಾವುದೋ ಒಂದು ಕಡೆ ವಾಲುವುದಿಲ್ಲ. ಮೊಸರಿನ ಮಂಗಮ್ಮ ಕಥೆಯ ಗೃಹಿಣಿಗೆ ಮಂಗಮ್ಮನ ಮಾತುಗಳು ಸರಿ ಎನಿಸಿದಂತೆಯೇ ಮಂಗಮ್ಮನ ಸೊಸೆಯ ಮಾತುಗಳು ಸರಿ ಎನಿಸುತ್ತವೆ. ಸರಿ ತಪ್ಪುಗಳ ನಿರ್ಧಾರದ ಗೊಡವೆಗೆ ಹೋಗುವುದಿಲ್ಲ. ಕಥೆಗಾರ ನಡೆದದ್ದನ್ನು ಹೇಳುವ ಎನ್ನುವುದೊಂದೇ ಉದ್ದೇಶವಿದೆ ಅಲ್ಲಿ. ಮದುವೆಯಾದ ಮಗ ತನ್ನ ಮಾತನ್ನು ಕೇಳುತ್ತಿಲ್ಲವೆಂದು ಕೊರಗುವ ತಾಯಿ, ಮದುವೆಯಾದರೂ ಇನ್ನೂ ತಾಯಿಯ ಹಿಡಿತದಲ್ಲಿ ಇರುವ ಗಂಡನ ಬಗ್ಗೆ ಅಸಮಾಧಾನಗೊಂಡು ಸುಖಾಂತ ಕಾಣುವ ಕಥೆ ಇದು ಆಗಿದೆ. ಎಲ್ಲರಿಗೂ ಧನ್ಯವಾದಗಳು.